ರಾಜ್ಯ ಬಜೆಟ್ ಸಿದ್ಧತೆ ಆಗ್ತಾ ಇದೆ. ಈ ಬಜೆಟ್ ಸಿದ್ಧತೆ ನಡುವೆ ಸಿಎಂ ಕುತೂಹಲಕಾರಿಯಾದಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ಪೋಸ್ಟ್ ಇದು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ ಅಂತ ಪೋಸ್ಟ್ ಅನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರ್ತಾರೆ. ಈ ಅವಧಿಯನ್ನ ಕಾಂಗ್ರೆಸ್ ಪಕ್ಷವೇ ಪೂರ್ಣಗೊಳಿಸಲಿದೆ ಅಂತ ಸಿಎಂ ಸಿದ್ದರಾಮಯ್ಯ ಪೋಸ್ಟ್ ಮಾಡಿರೋದು ಪತ್ರಿಕಾ ಪ್ರಕಟಣೆ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಚರ್ಚೆ ಹೊತ್ತಲ್ಲೇ ಕುತೂಹಲದ ಮಾತಿದು. 5 ವರ್ಷ ಕಾಂಗ್ರೆಸ್ಗೆ ರಾಜ್ಯದ ಜನಾದೇಶ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಕುತಂತ್ರ ಕುಚೇಷ್ಟೆಗಳು ನಡೆಯಲ್ಲ. 5 ವರ್ಷ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೇ ಇರುತ್ತಾರೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸಿಎಂ. ಫೋನ್ ಟ್ಯಾಪಿಂಗ್ ವಿಚಾರವನ್ನ ಪ್ರಸ್ತಾಪಿಸಿ ಸಿಎಂ ಸಂದೇಶವನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷಗಳ ಕುತಂತ್ರ ಕುಚೇಷ್ಟೆ ನಡೆಯೋದಿಲ್ಲ. ಜನ ನಮಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ. 5 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ ಇರ್ತಾರೆ ಅಂತ ಸಂದೇಶ ಕೊಟ್ಟಿರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಆ ಒಂದು ಲೈನ್ ಇದೆಯಲ್ಲ ಬಹಳಷ್ಟು ಕುತೂಹಲಕಾರಿ ಮತ್ತು ತಲೆ ಕೆರೆದುಕೊಳ್ಳುವಷ್ಟರ ಮಟ್ಟಿಗೆ ಟೆನ್ಷನ್ ಜಾಸ್ತಿ ಮಾಡ್ತಾ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. 5 ವರ್ಷ ಕಾಲ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ ಇರ್ತಾರೆ ಅನ್ನುವಂಥದ್ದು. ಇಲ್ಲಿವರೆಗೂ ಕೂಡ ಅವರ ಒಂದು ಮಾತು ಬೇರೆ ರೀತಿಯಾಗಿತ್ತು, ನಾನೇ ಇರ್ತೀನಿ ಅನ್ನುವಂಥದ್ದು. ಬಟ್ ಈ ಲೈನ್ನ ಅರ್ಥ ಏನು ಅಂತ? ಲೈನ್ನ ಅರ್ಥ ಅಂದರೆ ಎಲ್ಲೋ ಒಂದು ಕಡೆಯಾಗಿ ಸಿಎಂ ಪರೋಕ್ಷವಾಗಿ ಪದತ್ಯಾಗದ ಒಂದು ಸುಳಿವನ್ನು ಕೊಟ್ರ ಅಂತ. ಯಾಕಂತ ಹೇಳಿದ್ರೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಸಿಎಂ ಬಣದ ಶಾಸಕರು ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿಯಾಗಿ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಇರ್ತಾರೆ, ಅವರೇ ಸಂಪೂರ್ಣವಾಗಿ ಅಧಿಕಾರವನ್ನು ಪೂರೈಸ್ತಾರೆ ಅನ್ನುವಂಥ ಮಾತನ್ನು ಹೇಳಿದರು. ಒಂದು ಹೆಜ್ಜೆ ಮುಂದೆ ಹೋದಂಥ ಸಿಎಂ ಪರಮಾಪ್ತ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಕೂಡ ಅದು ಬಾಲ ಮತ್ತು ನಾಯಿಗೆ ಹೋಲಿಕೆಯನ್ನು ಮಾಡಿ ಸಿಎಂ ಅಂದರೆ DCM ಬಣದ ಶಾಸಕರನ್ನು ಛೇಡಿಸಿದ್ರು, ತಿರುಗೇಟನ್ನು ಕೊಟ್ಟಿದ್ರು. ಸೊ ಈ ಒಂದು ಜಟಾಪಟಿಯ ನಡುವೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರು ಮಾಡಿರ್ತಕ್ಕಂಥ ಒಂದು ಭಾಳವಾದಂಥ ಒಂದು ಗಂಭೀರವಾದಂಥ ಒಂದು ಆರೋಪ ಏನು, ಫೋನ್ ಟ್ಯಾಪಿಂಗ್ ವಿಚಾರವಾಗಿ. ಅಂದರೆ DCM DK ಶಿವಕುಮಾರ್ ಅವ್ರ ಬಣದ ಶಾಸಕರ ಫೋನ್ ಕದ್ದಾಲಿಕೆ ಆಗ್ತಾ ಇದೆ, ಸಿಎಂ ಸಿದ್ದರಾಮಯ್ಯನವರು ಫೋನ್ ಕದ್ದಾಲಿಕೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಮತ್ತೊಂದು ಕಡೆಯಾಗಿ BJP ನಾಯಕರು ಕೂಡ ಅಂದರೆ ಸಿಎಂ ಸಿದ್ದರಾಮಯ್ಯನವರ ಬಣದ ಶಾಸಕರ ಒಂದು ಫೋನ್ ಕದ್ದಾಲಿಕೆಯೂ ಕೂಡ ಆಗ್ತಾ ಇದೆ. ಉಭಯ ನಾಯಕರಿಬ್ಬರು ಕೂಡ ಪರಸ್ಪರ ಫೋನ್ ಟ್ಯಾಪಿಂಗನ್ನು ಮಾಡಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡಿದರು. ಸೊ ಯಾವಾಗ ಈ ಒಂದು ಫೋನ್ ಟ್ಯಾಪಿಂಗ್ ವಿಚಾರ ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಯಿತೋ, ಇವತ್ತು ಇಮಿಡಿಯೇಟ್ ಮಧ್ಯಾಹ್ನ 12 ಗಂಟೆ ವೇಳೆಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ. ನನ್ನ ಮತ್ತು DK ಶಿವಕುಮಾರ್ ನಡುವೆ ಒಂದು ರೀತಿ ಸಂಬಂಧವನ್ನು ಅಳಿಸುವಂಥ ಒಂದು ನಿಟ್ಟಲ್ಲಿ ಕುತಂತ್ರ ಕುಚೇಷ್ಟೆ ಏನಾದರೂ ಮಾಡಿದ್ರೆ ಅದು ನಿಮ್ಮ ಭ್ರಮೆ. ಮತ್ತೊಂದು ಕಡೆಯಾಗಿ ನನ್ನ ಮತ್ತು DK ಶಿವಕುಮಾರ್ ಅವರ ಸಂಬಂಧ ಹಾಲು ಜೇನಿನಂತಿದೆ, ಇದನ್ನು ಯಾರೂ ಕೂಡ ತಪ್ಪಿಸೋದಕ್ಕಾಗೋದಿಲ್ಲ. ನಿಮ್ಮ ಕುಚೇಷ್ಟೆ ಕುತಂತ್ರಗಳ ನಡುವೆ ಕಾಂಗ್ರೆಸ್ ಮುಖ್ಯಮಂತ್ರಿಯೇ 5 ವರ್ಷಗಳ ಕಾಲ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು ಇದೀಗ ತೀವ್ರ ಕುತೂಹಲ ಮೂಡಿಸಿದೆ. ಯಾಕಂತ ಹೇಳಿದ್ರೆ ವಿರೋಧ ಪಕ್ಷಗಳಿಗೆ ತಿರುಗೇಟನ್ನು ನೀಡುವಂಥ ಒಂದು ಬರದಲ್ಲಿ ನಾನೇ 5 ವರ್ಷ ಇರ್ತೀನಿ ಅನ್ನುವಂಥ ಒಂದು ಮಾತನ್ನು ಸಿಎಂ ಸಿದ್ದರಾಮಯ್ಯನವರು ಸದನದ ಒಳಗೆ ಮತ್ತು ಹೊರಗೆ ಸಾಕಷ್ಟು ಬಾರಿ ಉಲ್ಲೇಖವನ್ನು ಮಾಡಿದರು. ಇದೀಗ ಬಜೆಟ್ ಪ್ರಿಪ್ರೇಷನ್ ನಡೀತಾ ಇದೆ. ಬಜೆಟ್ ಅಧಿವೇಶನದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ, ಅಥವಾ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರ ಮಾಡ್ತಾರೆ ಅನ್ನುವಂಥ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳು ವಿಶ್ಲೇಷಣೆಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಇದೀಗ ಸಿಎಂ ಸಿದ್ದರಾಮಯ್ಯನವರು ವಿರೋಧ ಪಕ್ಷಗಳು ಮಾಡಿರ್ತಕ್ಕಂಥ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ಅಂದರೆ ಏನು ಈ ಒಂದು ಫೋನ್ ಟ್ಯಾಪಿಂಗ್ ವಿಚಾರವಾಗಿ ತಿರುಗೇಟನ್ನು ಕೊಡುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ 5 ವರ್ಷಗಳ ಕಾಲ ಕಾಂಗ್ರೆಸ್ ಮುಖ್ಯಮಂತ್ರಿಯೇ ಇರ್ತಾರೆ ಎನ್ನುವಂಥ ಒಂದು ಕುತೂಹಲಕಾರಿಯಾದಂಥ ಒಂದು ಅಂಶವನ್ನು ತಮ್ಮ ಪ್ರೆಸ್ ನೋಟ್ನಲ್ಲಿ ಉಲ್ಲೇಖ ಮಾಡಿರತಕ್ಕಂಥದ್ದು ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಅಷ್ಟೇ ಅಲ್ಲ, ರಾಜಕಾರಣದಲ್ಲೂ ಕೂಡ ಮತ್ತಷ್ಟು ಕುತೂಹಲವನ್ನು ಹೆಚ್ಚಿಸಿರುವಂಥದ್ದು. ತಿಮ್ಮೇಗೌಡ್ರಿ, ಪವರ್ ಶೇರಿಂಗ್ ವಿಚಾರದ ಬಗ್ಗೆ ಯಾವಾಗ ಪ್ರಶ್ನೆ ಕೇಳಿದ್ರು ಕೂಡ ಈ ಮೊದಲಿಗೆ ಸಿಎಂ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಅವರು ಕೊಡ್ತಾ ಇದ್ದಂಥ ಹೇಳಿಕೆ ಬೇರೆ ರೀತಿಯಾಗಿರ್ತಾ ಇತ್ತು. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಎದೆ ಉಬ್ಬಿಸ್ಕೊಂಡು ಹೇಳ್ತಾ ಇದ್ರು ಸಿಎಂ. ಅದಾದ್ಮೇಲೆ ಬರ್ತಾ 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 ಹೈಕಮಾಂಡ್ ಏನು ಹೇಳುತ್ತೋ ಆ ನಿರ್ಧಾರಕ್ಕೆ ನಾ ಬದ್ಧ ಆಗಿರ್ತೀನಿ ಅಂತ ಹೇಳ್ಕೊಂಡ್ಬಂದ್ರು. ಈಗ ಈ ಲೈನ್ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ 5 ವರ್ಷ ಇರ್ತಾರೆ, ಈ ಅವಧಿಯನ್ನು ನಾವೇ ಪೂರೈಸ್ತೀವಿ ಅನ್ನೋದು ಅಂದ್ರೆ ಇಟ್ ಮೀನ್ಸ್ ಒಂದೊಂದೇ ಒಂದು ಸ್ಟೆಪ್ ಅನ್ನ ಕೆಳಗಿಳಿದುಕೊಂಡು ಬರ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತವಾಗಿಯೂ ಎಲ್ಲ ಒಂದು ಕಡೆಯಾಗಿ ಸಿಎಂ ಸಿದ್ದರಾಮಯ್ಯನವ್ರಿಗೆ ಅಂಥದ್ದೊಂದು ಸುಳಿವು ಏನಾದರೂ ಹೈಕಮಾಂಡ್ ಲೆವೆಲಲ್ಲಿ ಏನಾದರೂ ಸಿಕ್ಕಿರ್ಬೋದು.
ಅಥವಾ ತಮ್ಮ ರಾಜಕೀಯ ನಡೆಯಿಂದ, ಯಾಕಂತ ಹೇಳಿದ್ರೆ ನಾವು ಸಾಕಷ್ಟು ಬಾರಿ ಹೇಳಿದ್ದೀವಿ ಅರುಣ್, ಮೀನಿನ ಹೆಜ್ಜೆಯನ್ನು ಕಂಡುಹಿಡಿಬೋದು, ಆದರೆ ದೇವೇಗೌಡರು ಮತ್ತು CM ಸಿದ್ದರಾಮಯ್ಯನವರ ರಾಜಕೀಯ ನಡೆಯನ್ನು ಕಂಡುಹಿಡಿಯೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ CM ಸಿದ್ದರಾಮಯ್ಯನವರು ರಾಜಕೀಯ ಲೆಕ್ಕಾಚಾರಗಳಿಂದ ಎಲ್ಲ ಇಂಥದ್ದೊಂದು ಅಂಶವನ್ನು, ಇಂಥದ್ದೊಂದು ಮಾತನ್ನು ಹೇಳಿದಾರ ಅಂತ. ಯಾಕಂದರೆ ನಾನೇ 5 ವರ್ಷಗಳ ಕಾಲ ಮುಂದುವರಿತೀನಿ ಅನ್ನುವಂಥ ಒಂದು ಮಾತನ್ನು ಏನಾದರೂ ಹೇಳಿದ್ರೆ ಅದು ಬಜೆಟ್ ಅಧಿವೇಶನದ ಮೇಲೆ ಪರಿಣಾಮ ಬೀರ್ಬೋದು. ಮತ್ತೊಂದು ಕಡೆಯಾಗಿ ಅಲ್ಲಿ ಭಿನ್ನಮತ ಸ್ಫೋಟಗೊಂಡು ಬಜೆಟ್ ಮಂಡನೆಗೆ ಅಡ್ಡಿ ಆಗ್ಬೋದು. ಮತ್ತೊಂದು ಕಡೆಗೆ ಹೈಕಮಾಂಡ್ ಕೆಂಗಣ್ಣಿಗೂ ಕೂಡ ಗುರಿ ಆಗ್ಬೋದು. ಸೊ ಹೀಗಾಗಿ ಬೀಸೋದೊಣ್ಣೆಯಿಂದ ಪಾರಾಗ್ಬೋದು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಏನಾದರೂ ಕಾಂಗ್ರೆಸ್ ಮುಖ್ಯಮಂತ್ರಿಯೇ 5 ವರ್ಷಗಳ ಕಾಲ ಇರ್ತಾರೆ ಅನ್ನುವಂಥ ಒಂದು ಮಾತನ್ನು ಉಲ್ಲೇಖ ಮಾಡೋದ್ರ ಮುಖಾಂತರ ಎಲ್ಲ ಒಂದು ಕಡೆಯಾಗಿ ಅಡ್ಡಗೋಡ ಮೇಲೆ ದೀಪ ಇಟ್ಟಂತೆ, ಹೌದು ಕಾಂಗ್ರೆಸ್ ಮುಖ್ಯಮಂತ್ರಿ ಅಂದರೆ ನಾನೇ ಅಲ್ವಾ ಅನ್ನುವಂಥ ಮಾತನ್ನು ಕೂಡ ಮುಂದಿನ ದಿನಗಳಲ್ಲಿ ಸಮರ್ಥನೆ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂದರೆ DK ಶಿವಕುಮಾರ್ ಅವರು ಕೂಡ ಮುಂದುವರಿತಾರೆ ಅನ್ನುವಂಥ ಅಂದರೆ DK ಶಿವಕುಮಾರ್ ಅವರು ಆಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ಅವತ್ತೇ ಹೇಳಿದ್ದೆ ಅನ್ನುವಂಥ ನಿಟ್ಟಲ್ಲಿ ಆ ರೀತಿಯ ಒಂದು ಅಂಶವನ್ನು ಹೇಳೋದ್ರ ಮುಖಾಂತರ ಒಂದು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ಬೋದು. ಸೊ ಹೀಗಾಗಿ ಎರಡೂ ಆ್ಯಂಗಲ್ನಲ್ಲಿ CM ಸಿದ್ದರಾಮಯ್ಯನವರು ಅಳದು ತೂಗಿ ಇವತ್ತು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಗೆ ಫೋನ್ ಟ್ಯಾಪಿಂಗ್ ಕದ್ದಾಲಿಕೆ ವಿಚಾರವಾಗಿ DK ಶಿವಕುಮಾರ್ ಮತ್ತು CM ಸಿದ್ದರಾಮಯ್ಯನವರ ನಡುವೆ ಒಂದು ರೀತಿ ಕಂದಕ ಸೃಷ್ಟಿಯನ್ನು ಮಾಡೋದಕ್ಕೆ ಮುಂದಾಗಿದ್ರು ಅನ್ನುವಂಥ ಒಂದು ಆರೋಪದ ಜೊತೆಗೆ ಇದೀಗ ಕಾಂಗ್ರೆಸ್ ಮುಖ್ಯಮಂತ್ರಿಯೇ 5 ವರ್ಷಗಳ ಕಾಲ ಮುಂದುವರಿತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿರುವಂಥದ್ದು ಸಹಜವಾಗಿ ರಾಜಕೀಯ ಸಕ್ತರಲ್ಲಿ ದಿನೇ ದಿನೇ ಕುತೂಹಲವನ್ನು ಹೆಚ್ಚಿಸುತ್ತೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅರುಣ್. ಯಾಕಂದರೆ ಬಜೆಟ್ ಅಧಿವೇಶನದ ಬಳಿಕ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಒಂದು ಮಹತ್ವದ ಚರ್ಚೆ ಮತ್ತು ಏನು ಕುತೂಹಲಕಾರಿ ಅಂಶ ಏನು ಕೇಳಿಬರ್ತಾ ಇದೆ, ಅದಕ್ಕೆ ಪೂರಕವಾಗಿ CM ಸಿದ್ದರಾಮಯ್ಯನವರ ಮಾಧ್ಯಮ ಪ್ರಕಟಣೆ ಸಾಕ್ಷಿಯಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ರಕ್ತಪಾತ, ವಾಯುನೆಲೆ, ಅಣು ಘಟಕ ಟಾರ್ಗೆಟ್, ಎಲ್ಲೆಂದರಲ್ಲಿ ಬೀಳ್ತಾ ಇವೆ ಮಿಸೈಲ್ ಬಾಂಬ್. ಇದು ಮಹಾಯುದ್ಧದ ಸುದ್ದಿ. ಇವತ್ತಿಗೆ 4ನೇ ದಿನ, ಮಧ್ಯಪ್ರಾಚ್ಯದಲ್ಲಿ 4ನೇ ದಿನವೂ ಕೂಡ ಮುಂದುವರಿತಾ ಇದೆ ಯುದ್ಧ. ಈ ಯುದ್ಧದಿಂದ ಹೊತ್ತಿ ಉರಿತಾ ಇರುವಂತದ್ದು ಬರೋಬ್ಬರಿ 12 ದೇಶಗಳು, ಗಲ್ಫ್ ರಾಷ್ಟ್ರಗಳು. 12 ದೇಶಗಳಲ್ಲಿ ಸಂಕಷ್ಟ. ಖಮೇನಿ ಸಾವಿನ ನಂತರ ಇರಾನ್ ಕೊತ ಅಂತ ಕುದಿತಾ ಇದೆ. ಪ್ರತೀಕಾರದ ಪ್ರತಿಜ್ಞೆಯನ್ನ ಮಾಡಿದ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ. ಖಮೇನಿ ಸಾವಿನ ನಂತರ ಇರಾನ್ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕವಾಗಿ ಸೌದಿ ಅರೇಬಿಯಾದ ರಿಯಾದ್ ಮೇಲೆ ದಾಳಿ ಮಾಡಿದೆ. ಅಮೆರಿಕ ರಾಯಭಾರ ಕಚೇರಿಯನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಮಾಡಿರೋದಲ್ಲ. ಸೌದಿ ಅರೇಬಿಯಾದಲ್ಲಿ ರಿಯಾದ್ ಮೇಲೆ ಇರಾನ್ನಿಂದ ಅಟ್ಯಾಕ್ ಆಗಿದೆ. ಅಮೆರಿಕದ ರಾಯಭಾರ ಕಚೇರಿಯನ್ನ ಟಾರ್ಗೆಟ್ ಮಾಡಿ ಡ್ರೋನ್ ದಾಳಿಯನ್ನ ನಡೆಸಲಾಗಿದೆ ಇರಾನ್ ಕಡೆಯಿಂದಲೂ ಕೂಡ. ಇಲ್ಲಷ್ಟೇ ಅಲ್ಲ, ಬಹುತೇಕ ಎಲ್ಲೆಲ್ಲಿ ಅಮೆರಿಕ ಸೇನಾ ನೆಲೆಗಳನ್ನ ಮಾಡಿಕೊಂಡಿದೆ ತಾತ್ಕಾಲಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಗಲ್ಫ್ ರಾಷ್ಟ್ರಗಳಲ್ಲಿ. ಸೊ ಅಲ್ಲೆಲ್ಲ ಟಾರ್ಗೆಟ್ ಮಾಡಿ ಇರಾನ್ ಡ್ಯಾಮೇಜ್ ಮಾಡ್ತಾ ಇದೆ, ಅಲ್ಲಿ ಧ್ವಂಸ ಮಾಡ್ತಾ ಇದೆ ಅಮೆರಿಕದ ವಾಯು ನೆಲೆಗಳನ್ನು, ಸೇನಾ ನೆಲೆಗಳನ್ನು. ಮತ್ತು ಇಸ್ರೇಲ್ ಮೇಲೆ ಕೂಡ ಅದರ ಅಟ್ಯಾಕ್ ಮುಂದುವರಿತಾ ಇದೆ ಕೆಲವೊಂದಿಷ್ಟು ಭಾಗಗಳಲ್ಲಿ. ಇರಾನ್ ಮೇಲೆ ಇಸ್ರೇಲ್, ಅಮೆರಿಕ ಜಂಟಿಯಾಗಿ ದಾಳಿ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಏಕಾಂಗಿಯಾಗಿ ಇರಾನ್ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ತನ್ನ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಒಂದೊಂದೇ ಮಿಸೈಲ್ ಡ್ರೋನ್ಗಳ ದಾಳಿಯನ್ನು ನಿರಂತರವಾಗಿ ನಡೆಸ್ತಾನೆ ಇದೆ. ಮತ್ತೊಂದು ಕಡೆ ಇರಾನ್ನಿಂದ ಬಹರೇನ್ ಮೇಲೆ ಮತ್ತಷ್ಟು ದಾಳಿ ಆಗಿದೆ. ಬಹರೇನ್ನಲ್ಲಿರುವಂತಹ US ವಾಯು ನೆಲೆ ಮೇಲೆ, ಅಮೆರಿಕದ ವಾಯು ನೆಲೆ ಮೇಲೆ ಅಟ್ಯಾಕ್ ಮಾಡಿದೆ ಇರಾನ್. ಕ್ಷಿಪಣಿ ಮತ್ತು ಡ್ರೋನ್ಗಳಿಂದ ಇರಾನ್ ದಾಳಿ ಮಾಡಿದೆ. ಮಿಸೈಲ್ ಮತ್ತು ಡ್ರೋನ್ಗಳಿಂದ ದಾಳಿಯಾಗಿದೆ. ಅಮೆರಿಕದ ಕಮಾಂಡ್ ಕಟ್ಟಡವನ್ನು ಕೂಡ ಧ್ವಂಸಗೊಳಿಸಿದೆ ಇರಾನ್. 20 ಡ್ರೋನ್ ಮತ್ತು 3 ಮಿಸೈಲ್ಗಳಿಂದ ದಾಳಿಯನ್ನು ನಡೆಸಿ ಅಮೆರಿಕದ ಕಮಾಂಡ್ ಕಟ್ಟಡವನ್ನು ಧ್ವಂಸ ಮಾಡಲಾಗಿದೆ. ಆ ಒಂದು ವಾಯು ನೆಲೆಯಲ್ಲಿ ಇದ್ದಂತಹ ಕಮಾಂಡ್ ಕಟ್ಟಡ, ಸೊ ಅದನ್ನು ಟಾರ್ಗೆಟ್ ಮಾಡಿ ಒಡಿಸ್ ಮಾಡಿರುವುದು ಬಹರೇನ್. ಅಮೆರಿಕದ ವಾಯು ನೆಲೆ ಮೇಲೆ ಅಟ್ಯಾಕ್ ನಡೆಸಿದ್ದು ಇರಾನ್. ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ಅಮೆರಿಕದ ಅಸ್ತಿತ್ವಗಳಿದ್ದಾವೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ಗಲ್ಫ್ ಕಂಟ್ರಿಗಳಲ್ಲಿ, ಅಂದರೆ ಇರಾನ್ನ ಸುತ್ತಮುತ್ತಲಿರುವಂತಹ ದೇಶಗಳು,
ಸೊ ಆ ದೇಶಗಳಲ್ಲಿರುವಂತಹ ಅಮೆರಿಕದ ವಾಯು ನೆಲೆಗಳನ್ನ, ಸೇನಾ ನೆಲೆಗಳನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಹೊಡೆದು ಹಾಕಲಾಗ್ತಾ ಇದೆ. ಅಮೆರಿಕದ ಕಮಾಂಡ್ ಕಟ್ಟಡವೂ ಕೂಡ ಧ್ವಂಸಗೊಂಡಿದೆ. ಇರಾನ್ನಿಂದ 20 ಡ್ರೋನ್ ಮತ್ತು 3 ಮಿಸೈಲ್ಗಳಿಂದ ದಾಳಿಯನ್ನು ನಡೆಸಿ ಆ ಕಟ್ಟಡವನ್ನು ಧ್ವಂಸಗೊಳಿಸಿದ ಇರಾನ್. ಇನ್ನು ಮತ್ತೊಂದು ಕಡೆ ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಕೂಡ ಪ್ಲಾನ್ ಮಾಡ್ತಾ ಇದೆ. ಭಯಂಕರವಾದಂತಹ ದಾಳಿಗೆ ಪ್ಲಾನ್. ಮಧ್ಯಪ್ರಾಚ್ಯದಲ್ಲಿರುವಂತಹ ಅಮೆರಿಕನ್ನರಿಗೆ ಸಂದೇಶ ಬಂದಿದೆ. ಅಮೆರಿಕ ದೇಶದಿಂದ ಕೂಡಲೇ ಅರಬ್ ರಾಷ್ಟ್ರಗಳನ್ನ ತೊರಿಬೇಕು ಅಂತ ಸೂಚನೆಯನ್ನ ಕೊಡಲಾಗಿದೆ. ಈ ಗಲ್ಫ್ ಕಂಟ್ರಿಗಳಿಂದ ವಾಪಸ್ ಬಂದ್ಬಿಡಿ ಅಂತ, ಕೂಡಲೇ ನೀವಿರುವ ಸ್ಥಳ ತೊರಿಬೇಕು ಅಂತ ಅಮೆರಿಕದಿಂದ ಅನಿವಾಸಿ ಅಮೆರಿಕನ್ನರಿಗೆ ಸೂಚನೆ ಬಂದಿರೋದು. ಈ ಬೆನ್ನಲ್ಲೇ ಇರಾನ್ಗೆ ಅಮೆರಿಕ ಎಚ್ಚರಿಕೆ ಕೂಡ ಕೊಟ್ಟಿದೆ. ಇರಾನ್ ಮೇಲಿನ ದಾಳಿಗೆ ಶಸ್ತ್ರಾಸ್ತ್ರಗಳ ದಾಸ್ತಾನಿದೆ, ನಾವು ಅದಕ್ಕಂತಾನೆ ಎತ್ತಿಟ್ಟು ಬಿಟ್ಟಿದ್ದೀವಿ ಅಂತ. ಉನ್ನತ ಮಟ್ಟದ ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಹೊಂದಿದೆ. ಅಗತ್ಯ ಬಿದ್ದರೆ ದೀರ್ಘಕಾಲದ ಯುದ್ಧಕ್ಕೂ ಸಿದ್ಧ ಅಂತ ಟ್ರಂಪ್ ಹೇಳಿದ್ದ. ಯುದ್ಧವನ್ನ ನಿಲ್ಲಿಸೋಕೆ ಆಗುವುದಿಲ್ಲ ಅನ್ನುವಂತಹ ಎಚ್ಚರಿಕೆ ಇದು. ಅದೆಷ್ಟು ದಿನಗಳ ಕಾಲ ನೀವು ಯುದ್ಧ ಮಾಡ್ತೀನಿ ಅಂತ ಹೇಳ್ತಿರೋ, ನಾವು ಕೂಡ ರೆಡಿಯಾಗಿದ್ದೀವಿ. ಸೊ ಇರಾನ್ ಮೇಲೆ ಮತ್ತಷ್ಟು ದಾಳಿಗೆ ಅಮೆರಿಕ ಈ ರೀತಿಯಾಗಿ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಬಹುತೇಕ ಇರಾನ್ನ ಎಲ್ಲ ನಗರಗಳನ್ನು, ಎಲ್ಲ ದಿಕ್ಕುಗಳನ್ನು ಕೂಡ ಬ್ಲಾಸ್ಟ್ ಮಾಡಾಗಿದೆ. ಸೊ ಈ ಪ್ರಮಾಣ ಏನಿದೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡೋದಕ್ಕೆ ಅಮೆರಿಕ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸೊ ಅದರ ಪ್ರತಿಯಾಗಿ, ಅದರ ಪೂರಕವಾಗಿಯೇ ಈ ಅರಬ್ ಕಂಟ್ರೀಸ್ಗಳಲ್ಲಿ ಇರುವಂತಹ ಅಮೆರಿಕನ್ ಪ್ರಜೆಗಳನ್ನು ತನ್ನ ದೇಶಕ್ಕೆ ವಾಪಸ್ ಬರುವಂತೆ, ನಿಮಗೆ ಹೇಗೆ ತಿಳಿಯುತ್ತೋ ಹಾಗೆ ವಾಪಸ್ ಬಂದ್ಬಿಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಇರಾನ್ ಮೇಲೆ ಅಮೆರಿಕ ಸೇನೆ ಮತ್ತಷ್ಟು ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ನ ವಾಯುನೆಲೆ ಗುರಿಯಾಗಿಸಿ ಅಟ್ಯಾಕ್ ಮಾಡಿದೆ ಅಮೆರಿಕ. ಕ್ಷಿಪಣಿ ಉಡಾವಣಾ ತಾಣಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ. ಕ್ಷಿಪಣಿಯನ್ನ ಉಡಾವಣೆ ಮಾಡೋಕೆ ಆಗಬಾರದು ಇರಾನ್ಗೆ, ಆ ರೀತಿಯಾಗಿ ಕ್ಷಿಪಣಿ ಉಡಾವಣಾ ತಾಣಗಳನ್ನ ಟಾರ್ಗೆಟ್ ಮಾಡಿದೆ ಅಮೆರಿಕ. ನಿನ್ನೆ ಮಿಸೈಲ್ಗಳನ್ನ ಶೇಖರಣೆ ಮಾಡಿ ಇಟ್ಟಿದ್ದಂತಹ ಆ ಒಂದು ಗೋಡೌನ್, ಅದನ್ನ ಬ್ಲಾಸ್ಟ್ ಮಾಡಿತ್ತು ಅಮೆರಿಕ. B-2 ಬಾಂಬರ್ ಅನ್ನ ಬಳಸಿ ಕ್ಷಿಪಣಿ ಮತ್ತು ಡ್ರೋನ್ ಎಲ್ಲಿಂದ ಆಪರೇಟ್ ಆಗ್ತಾ ಇತ್ತು ಅಲ್ಲಿನ ಕಟ್ಟಡಗಳನ್ನ, ಆ ಒಂದು ಮಿಲಿಟರಿ ಬೇಸ್ ಅನ್ನ ಅಮೆರಿಕ ಈಗ ಹೊಡೆದು ಹಾಕಿದೆ ಇರಾನ್ನಲ್ಲಿ. ಇರಾನ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಒಡಿಸಾಗಿದೆ. ಕ್ಷಿಪಣಿ ಮತ್ತು ಡ್ರೋನ್ ಉಡಾವಣೆ ತಾಣಗಳ ಮೇಲೆ ಕೂಡ ನಿರಂತರವಾದಂಥ ದಾಳಿಗಳು ನಡೀತಾ ಇದೆ. ಬಟ್ ಇದಕ್ಕಿಂತ ಭಯಂಕರ ಅಂದ್ರೆ ಇನ್ನಷ್ಟು ಈ ದಾಳಿಯ ತೀವ್ರತೆಯನ್ನ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಅಮೆರಿಕದ ಉದ್ದೇಶ ಆಗಿದೆ. ಸೊ ಆ ಉದ್ದೇಶದ ಪ್ರಕಾರವಾಗಿ ಅಮೆರಿಕದ ಪ್ರಜೆಗಳನ್ನ ಇರಾನ್, ಇರಾಕ್, ಬಹ್ರೇನ್, ಸೌದಿ ಅರೇಬಿಯಾ, ಅಬುದಾಬಿ, ದುಬೈ, ಈ ಎಲ್ಲ ಕಂಟ್ರೀಸ್ಗಳೇನಿದೆ, ಸೊ ಅಲ್ಲಿಂದ ಯಾರ್ಯಾರು ಅಮೆರಿಕದ ಪ್ರಜೆಗಳಿದ್ದಾರೆ ಅವರನ್ನ ವಾಪಸ್ ದೇಶಕ್ಕೆ ಬಂದುಬಿಡಿ ಅಂತ ಟ್ರಂಪ್ ಅಂದರೆ ಅಮೆರಿಕ ಸರ್ಕಾರ ಸೂಚನೆಯನ್ನ ಈಗಾಗಲೇ ರವಾನೆ ಮಾಡಿದೆ. ಸೊ ಅವರ ಪ್ರಜೆಗಳನ್ನು ವಾಪಸ್ ಕರೆಸಿಕೊಂಡು ಆ ಯುದ್ಧದ ತೀವ್ರತೆಯನ್ನು ಜಾಸ್ತಿ ಮಾಡೋದು ಅವ್ರ ಪ್ಲಾನ್. ನಾರ್ತ್ ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ದಾಳಿ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಹೆಜ್ಬುಲ್ಲಾ ಸಂಘಟನೆ ನಾರ್ತ್ ಇಸ್ರೇಲ್ ವಾಯುನೆಲೆ ಮೇಲೆ ಅಟ್ಯಾಕ್ ಮಾಡಿದೆ ಹೆಜ್ಬುಲ್ಲಾ ಸಂಘಟನೆ. ಉತ್ತರ ಇಸ್ರೇಲ್ನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಲೆಬನಾನ್ನಿಂದ ಬಂದ ಡ್ರೋನ್ ಧ್ವಂಸ ಮಾಡಿದ ಇಸ್ರೇಲ್. ಸೊ ಈ ಲೆಬನಾನ್ ಮತ್ತು ಹೆಜ್ಬುಲ್ಲಾ ಸಂಘಟನೆ ಯಾವಾಗಿದ್ರೂ ಕೂಡ ಈ ಇಸ್ರೇಲ್ಗೆ ಮಾರಕ, ವೈರಿ ಪಡೆಗಳು. ಸೊ ಅವುಗಳು ಕೂಡ ಇರಾನ್ಗೆ ಸಪೋರ್ಟ್ ಅನ್ನು ಮಾಡ್ತಾ ಇರುವಂಥದ್ದು. ಸೊ ಇಸ್ರೇಲ್ ಮೇಲೆ ಮುಗಿಬಿದ್ದಿದ್ದು. ಸೊ ಇಸ್ರೇಲ್ ಸಮರ್ಥವಾಗಿ ಕೂಡ ಅದನ್ನು ನಿಭಾಯಿಸ್ತಾ ಇದೆ ಅನ್ನೋ ಮಾಹಿತಿ ಇದೆ. ಉತ್ತರ ಇಸ್ರೇಲ್ನಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಲೆಬನಾನ್ನಿಂದ ಬರ್ತಾ ಇರುವಂತಹ ಡ್ರೋನ್ಗಳನ್ನು ಇಸ್ರೇಲ್ ಸೇನೆ ಧ್ವಂಸ ಮಾಡಿದೆ. 2 ಡ್ರೋನ್ಗಳನ್ನು ಹೊಡೆದು ಉರುಳಿಸಿದ ಇಸ್ರೇಲ್. ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದೆ ಆ ಡ್ರೋನ್ ಬ್ಲಾಸ್ಟ್ ಆದ್ಮೇಲೆ. Here with us exclusively is Mike Wallace, U.S. Ambassador to the United Nations. Mr. Ambassador, thank you very much. ಬೈರುತ್ ದಾಳಿಗೆ ಇಸ್ರೇಲ್ ಸಿಡಿದೆದ್ದಿದೆ. ಲೆಬನಾನ್ ಮೇಲೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಲೆಬನಾನ್ನ 3 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದೆ ಇಸ್ರಾಯೇಲ್. ಹರೆತ್ ಹೈಕ್ ನಗರದ ಮೇಲೆ ಇಸ್ರೇಲ್ ದಾಳಿನ ನಡೆಸಿದೆ.
ಹೆಜ್ಬುಲ್ಲಾ ರೇಡಿಯೋ ಕಚೇರಿಯನ್ನ ಧ್ವಂಸಗೊಳಿಸಿದ ಈ ದಾಳಿಯಲ್ಲಿ ಏರ್ ಸ್ಟ್ರೈಕ್ನಲ್ಲಿ ಲೆಬನಾನ್ನ ಬಾಬ್ಡಾದಲ್ಲಿ ದೊಡ್ಡ ಸ್ಫೋಟ ಸಂಭವಿಸಿದ. ಹೆಜ್ಬುಲ್ಲಾದ ಅಲ್ ನೂರ್ ರೇಡಿಯೋ ಕೇಂದ್ರ, ಅಲ್ ಮನಾರ್ ಟಿವಿಯ ಪ್ರಧಾನ ಕಚೇರಿ, ಸೊ ಅದರ ಮೇಲೆ ದಾಳಿ ನಡೆಸಿ ಧ್ವಂಸಗೊಳಿಸಿದ ಕಟ್ಟಡಗಳನ್ನು. ಹೆಜ್ಬುಲ್ಲಾದ ರೇಡಿಯೋ ಕಚೇರಿ ಧ್ವಂಸಗೊಂಡಿರುವಂತಹ ವಿಡಿಯೋ ಒಂದು ಕಡೆ ಇದೆ. هذه حي ماضي يا شباب. الله أكبر الله أكبر الله أكبر الله أكبر. ما صار له شيء، ما صار له شيء، ما تخافي لك والله ما بيصير له شيء. الضرباء بيطلعوا على العالي. الله أكبر الله أكبر الله أكبر الله أكبر. لك ما صار له شيء، ما صار له شيء، ما تخافي لك والله ما بيصير له شيء. الضرباء بيطلعوا على العالي. ಇರಾನ್ ಇಸ್ರೇಲ್ ನಡುವೆ ಭೀಕರ ಯುದ್ಧ ಮುಂದುವರಿತಾ ಇದೆ. ಇವತ್ತು 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿದ್ದಂತಹ ವಿಮಾನಗಳು ರದ್ದಾಗಿರೋದು, ಅಂದರೆ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ಫ್ಲೈಟ್ಗಳು ಎಲ್ಲವೂ ಕೂಡ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಇಲ್ಲಿಂದ ಟೇಕ್ ಆಫ್ ಆಗಬೇಕಾಗಿರುವಂತಹ ಬಹುತೇಕ ವಿಮಾನಗಳು ಕೂಡ ರದ್ದಾಗಿದೆ. ಸೊ ಆ ಕಡೆಯಿಂದ ಬರಬೇಕಾಗಿದ್ದಂತಹ 42 ವಿಮಾನಗಳು, ಗಲ್ಫ್ ಕಂಟ್ರಿಗಳಿಂದ ಬರಬೇಕಾಗಿದ್ದಂತಹ 42 ವಿಮಾನಗಳ ಹಾರಾಟ ರದ್ದಾಗಿದೆ. ಅರಬ್ ರಾಷ್ಟ್ರಗಳಿಂದ ಬರಬೇಕಾಗಿದ್ದ ವಿಮಾನಗಳು ಇವೆಲ್ಲವೂ ಕೂಡ ಬೆಂಗಳೂರಿಗೆ ಅವನ್ನು ರದ್ದುಗೊಳಿಸಲಾಗಿದೆ. ಯಾಕಂದರೆ ಇನ್ನೂ ಅಲ್ಲಿ ಸಹಜ ವಾತಾವರಣ, ಫ್ಲೈಟ್ಗಳು ಹಾರಾಟ ನಡೆಸೋದಕ್ಕೆ ಸರಿಯಾಗಿಲ್ಲ. ಈ ಯುದ್ಧದ ಭೀಕರತೆ, ತೀವ್ರತೆ, ಪರಿಣಾಮ ಎಲ್ಲ ಜಾಸ್ತಿ ಆಗ್ತಾ ಇದೆ. ಇವತ್ತು 4ನೇ ದಿನ. ಡೇ 1 ಇದ್ದಕ್ಕಿಂತ 2ನೇ ದಿನಕ್ಕೆ ಜಾಸ್ತಿ ಆಯಿತು, ನಿನ್ನೆ 3ನೇ ದಿನ ಜಾಸ್ತಿ ಆಯಿತು, ಇವತ್ತು ಇನ್ನೂ ಜಾಸ್ತಿ ಆಗ್ತಾ ಇದೆ. ಸೊ ಹೀಗಾಗಿ ಫ್ಲೈಟ್ಗಳ ಸಂಚಾರಕ್ಕೆ, ಫ್ಲೈಟ್ಗಳ ಹಾರಾಟಕ್ಕೆ ಅನುವಿಲ್ಲ. ಹಾಗಾಗಿ ಎಲ್ಲವನ್ನ ರದ್ದುಗೊಳಿಸಲಾಗಿದೆ. 42 ಫ್ಲೈಟ್ಗಳನ್ನು ರದ್ದುಗೊಳಿಸಲಾಗಿದೆ. ಇನ್ನು ಬೆಂಗಳೂರಿಂದ ದುಬೈಗೆ ತೆರಳಿದ್ದಂಥ ವಿಮಾನಗಳು ವಾಪಸ್ ಆಗಿದ್ದಾವೆ. ಅಲ್ಲಿ ಲ್ಯಾಂಡ್ ಆಗೋಕ್ಕಾಗಿಲ್ಲ. ದುಬೈನಲ್ಲಿ ಲ್ಯಾಂಡ್ ಆಗೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಅನುಮತಿ ಸಿಗದೇನೆ ವಾಪಸ್ ಆಗಿದ್ದಾವೆ ಫ್ಲೈಟ್ಗಳು. ಬೆಳಿಗ್ಗೆ 7:30ಕ್ಕೆ ದುಬೈಗೆ ತೆರಳಿದ್ದಂಥ ಏರ್ ಇಂಡಿಯಾ ವಿಮಾನ ಪ್ರಯಾಣಿಕರಿಗೆ ಏರ್ಪೋರ್ಟ್ನಲ್ಲಿ ತಿಂಡಿ, ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ವಾಪಸ್ ಬಂದಿದೆ ಫ್ಲೈಟ್. KIL ಹೆಲ್ಪ್ ಡೆಸ್ಕ್ ಅನ್ನ ತೆರೆಯಲಾಗಿದೆ. ಪ್ರಯಾಣಿಕರಿಗೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ಹೋಗಿದ್ದಂಥ ಫ್ಲೈಟ್ ವಾಪಸ್ ಬಂದಿದೆ. ಪ್ರಯಾಣಿಕರನ್ನ ಕರೆದುಕೊಂಡು ದುಬೈಗೆ ತೆರಳಿದ್ದಂತಹ ಫ್ಲೈಟ್ ವಾಪಸ್ ಬಂದಿರೋದು ಏರ್ ಇಂಡಿಯಾ ವಿಮಾನ. ಬೆಳಗ್ಗೆ 7:30ಕ್ಕೆ ದುಬೈಗೆ ರೀಚ್ ಆಗಿತ್ತು ಆಲ್ಮೋಸ್ಟ್. ಆದರೆ ಅಲ್ಲಿ ಆ ಫ್ಲೈಟನ್ನು ಇಳಿಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಪರಿಸ್ಥಿತಿ ಸರಿಯಾಗಿರಲಿಲ್ಲ. ಸೊ ಅಲ್ಲಿ ಸೂಚನೆ ಸಿಗ್ತಾ ಇದ್ದಂಗೆ ರಿಟರ್ನ್ ಫ್ಲೈಟನ್ನು ತಿರುಗಿಸ್ಕೊಂಡು ವಾಪಸ್ ಬರಲಾಗಿದೆ ಬೆಂಗಳೂರಿಗೆ. ಸೊ ಇಲ್ಲಿ ಬಂದಂಥ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ. ಸೊ ಅವರಿಗೆ ಊಟ, ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ದುಬೈನಲ್ಲಿ ಅಲ್ಲಿವರೆಗೂ ಹೋಗಿ ವಾಪಸ್ ಬಂದಿರೋದು. ಕೇತುಗ್ರಸ್ತ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕೆಲ ಹೊತ್ತಲ್ಲೇ ಈ ವರ್ಷದ ಮೊದಲ ಚಂದ್ರಗ್ರಹಣ ಶುರುವಾಗ್ತಾ ಇದೆ. ಬೆಳಗಿನ ಪೂಜೆ ನಂತರದಲ್ಲಿ ಬಹುತೇಕ ದೇಗುಲಗಳನ್ನು ಕ್ಲೋಸ್ ಮಾಡಲಾಗಿದೆ. ಇದು ಸಹಜವಾದಂಥ ಪ್ರಕ್ರಿಯೆ. ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಆದಂಥ ಸಂದರ್ಭದಲ್ಲಿ ದೇಗುಲಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಪೂಜೆ ಪುನಸ್ಕಾರಗಳು ನೆರವೇರಿದ ನಂತರದಲ್ಲಿ ಇವತ್ತು ಗ್ರಹಣ ಸ್ಪರ್ಶಕಾಲ ಮಧ್ಯಾಹ್ನ 3 ಗಂಟೆ 20 ನಿಮಿಷಕ್ಕೆ ಆರಂಭ ಆಗುತ್ತೆ. ಸಂಪೂರ್ಣ ಗ್ರಹಣ ಶುರುವಾಗುವುದು ಸಂಜೆ 4 ಗಂಟೆ 34 ನಿಮಿಷಕ್ಕೆ.
ಗ್ರಹಣ ಮುಗಿಯೋದು ಮೋಕ್ಷಕಾಲ ಸಂಜೆ 6:47 ಮುಗಿಯುತ್ತೆ. ಗ್ರಹಣ ಮೋಕ್ಷದ ಬಳಿಕ ಬಂದ್ ಮಾಡಿರುವಂಥ ಎಲ್ಲ ದೇಗುಲಗಳನ್ನು ಶುದ್ಧೀಕರಣ ಮಾಡಲಾಗುತ್ತೆ. ಆನಂತರದಲ್ಲಿ ದೇಗುಲಗಳನ್ನು ಓಪನ್ ಮಾಡಲಾಗುತ್ತೆ. ಕೆಲವು ದೇಗುಲಗಳು ಓಪನ್ ಇದ್ದು ದೇವರ ದರ್ಶನವನ್ನು ಭಕ್ತರು ಪಡಿತಾ ಇದ್ದಾರೆ. ಬಟ್ ಬಹುತೇಕ ದೇವಸ್ಥಾನಗಳನ್ನು, ಪ್ರಖ್ಯಾತ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ, ಬಟ್ಟೆಯಿಂದ ಮುಚ್ಚಿ. ಯಾವಾಗ ಗ್ರಹಣ ಮೋಕ್ಷ ಆಗುತ್ತೆ, ಗ್ರಹಣ ಮುಗಿಯುತ್ತೆ, ಅದಾದಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಿ, ನೇಮ ನಿತ್ಯಗಳನ್ನು ಮಾಡಿ ಮತ್ತೆ ದೇವರ ದರ್ಶನವನ್ನು ಭಕ್ತರಿಗೆ ನೀಡಲಾಗುತ್ತೆ. ಸೊ ಅಲ್ಲಿವರೆಗೂ ಕೂಡ ಈ ಎಲ್ಲ ದೇವಸ್ಥಾನಗಳನ್ನು ಓಪನ್ ಮಾಡೋದಿಲ್ಲ. ಇದು ಗ್ರಹಣದ ಸಂದರ್ಭದಲ್ಲಿ ನಡೆಯುವಂತಹ ಸಹಜವಾದಂಥ ಪ್ರಕ್ರಿಯೆ. ಇನ್ನು ಭಾರತದಲ್ಲಿ 21 ನಿಮಿಷಗಳ ಕಾಲ ಈ ಗ್ರಹಣ ಗೋಚರವಾಗುತ್ತೆ. ಕಣ್ಣಿಗೆ ನೋಡೋಕೆ ಗ್ರಹಣವನ್ನು ನೋಡೋಕೆ ಸಿಗೋದು 21 ನಿಮಿಷ ಭಾರತದಲ್ಲಿ. ಸೊ ಬೇರೆ ಬೇರೆ ಕಂಟ್ರಿಗಳಲ್ಲಿ ಬೇರೆ ಬೇರೆ ಟೈಮ್ ಅಥವಾ ಡ್ಯೂರೇಷನ್ ಜಾಸ್ತಿ ಇರುತ್ತೆ. ಭಾರತದಲ್ಲಿ 21 ನಿಮಿಷ ಗ್ರಹಣವನ್ನು ನೋಡುವಂತಹ ಚಾನ್ಸಸ್ ಇದೆ, ಗೋಚರವಾಗುತ್ತೆ ಅನ್ನೋ ಮಾಹಿತಿಯನ್ನು ವಿಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ, ಬೆಂಗಳೂರು, ಬೆಳಗಾವಿ ಬಹುತೇಕ ರಾಜ್ಯದ ಎಲ್ಲ ಪ್ರಖ್ಯಾತ ದೇವಸ್ಥಾನಗಳನ್ನು ಮುಚ್ಚಲಾಗಿದೆ. ಅಂದರೆ ಬಟ್ಟೆಯಿಂದ ಅದನ್ನು ಕ್ಲೋಸ್ ಮಾಡಲಾಗಿರುತ್ತೆ. ಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನಗಳಿಗೆ ಈ ರೀತಿಯಾಗಿ ನಿರ್ಬಂಧನ ಹಾಕುವುದು ಸಹಜವಾದಂಥ ಪ್ರಕ್ರಿಯೆ ಆಗಿದ್ದು, ಸೂರ್ಯಗ್ರಹಣ, ಚಂದ್ರಗ್ರಹಣ ಆದಾಗ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗುತ್ತೆ. ಪೂಜೆ ಪುನಸ್ಕಾರಗಳನ್ನು ನಡೆಸಿ ಯಾವಾಗ ಗ್ರಹಣ ಮೋಕ್ಷ ಆಗುತ್ತೆ, ಮುಗಿಯುತ್ತೆ, ಆಗ ಮತ್ತೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ದೇವಸ್ಥಾನವನ್ನು ಶುದ್ಧೀಕರಣಗೊಳಿಸಿ ಅದಾದಮೇಲೆ ಯಥಾ ಪ್ರಕಾರವಾಗಿ ದೇವರ ದರ್ಶನವನ್ನು ಭಕ್ತರಿಗೆ ನೀಡೋದು, ಯಥಾ ಪ್ರಕಾರವಾದಂಥ ಪೂಜೆ ಪುನಸ್ಕಾರಗಳು ಮುಂದುವರಿಯುತ್ತೆ. ಇನ್ನು ಇವತ್ತಿನ ಗ್ರಹಣ ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಈ ವರ್ಷದ ಮೊದಲ ಚಂದ್ರಗ್ರಹಣ ಮತ್ತು ಅನೇಕ ಸಾವಿರಾರು ವರ್ಷಗಳ ನಂತರದಲ್ಲಿ ಈ ಹೋಳಿ ಹುಣ್ಣಿಮೆಯ ದಿನವೇ ಈ ಚಂದ್ರಗ್ರಹಣ ಘಟಿಸ್ತಾ ಇದೆ ಅನ್ನುವಂತಹ ವಿಚಾರ. ಸೊ ಆ ಬಗ್ಗೆ ಒಂದಿಷ್ಟು ಚರ್ಚೆಗಳು ಮತ್ತು ಕುತೂಹಲಕಾರಿ ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ. ಸೊ ಗ್ರಹಣದ ಸಂದರ್ಭದಲ್ಲಿ ಒಂದಿಷ್ಟು ನೇಮ ನಿತ್ಯಗಳನ್ನು ಅನುಕರಣೆ ಮಾಡಬೇಕು ಅನ್ನುವಂಥ ಮಾತುಗಳಾಗಿರಬಹುದು. ದೇವಸ್ಥಾನಗಳಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಸೊ ವಿಶೇಷವಾಗಿರುತ್ತೆ ಇವತ್ತು. ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಳಗಾವಿ, ಚಿಕ್ಕಬಳ್ಳಾಪುರ ಮತ್ತು ಧರ್ಮಸ್ಥಳ ಎಲ್ಲ ದೇವಸ್ಥಾನಗಳ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳನ್ನು ಬೆಳಗ್ಗೆನೆ ಮಾಡಿ ಈಗ ಕ್ಲೋಸ್ ಮಾಡಲಾಗಿದೆ. ಸೊ ಮಧ್ಯಾಹ್ನ ಆಲ್ಮೋಸ್ಟ್ ಇನ್ನೇನು ಕೆಲವೇ ಟೈಮ್ನಲ್ಲಿ ಆರಂಭ ಆಗುತ್ತೆ ಗ್ರಹಣ ಕಾಲ. ಸೊ ಹಾಗಾಗಿ ದೇವಸ್ಥಾನಗಳಿಗೆ ಬೀಗ ಹಾಕಲಾಗಿದೆ, ಬಟ್ಟೆಯಿಂದ ಮುಚ್ಚಿ ಈ ಎಲ್ಲ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಗಿದೆ. ಸೊ ಗ್ರಹಣದ ನಂತರದಲ್ಲಿ ಈ ಎಲ್ಲ ದೇವಸ್ಥಾನಗಳನ್ನು, ರಾಜ್ಯದ ಪ್ರಮುಖ ದೇವಸ್ಥಾನಗಳನ್ನು ಮತ್ತೆ ರೀಓಪನ್ ಮಾಡಿ ಭಕ್ತರಿಗೆ ಈ ದೈವದ ದರ್ಶನಗಳನ್ನು ನೀಡಲಾಗುತ್ತೆ. ಯಥಾ ಪ್ರಕಾರವಾಗಿ ಪೂಜೆ ಪುನಸ್ಕಾರಗಳು ಮುಂದುವರಿಯುತ್ತೆ. ಕೊಪ್ಪಳ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ದಕ್ಷಿಣ ಕನ್ನಡ, ಚಿಕ್ಕಬಳ್ಳಾಪುರ ಮತ್ತು ಬೆಳಗಾವಿ ಎಲ್ಲ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳ ಚಿತ್ರಣ ಇದು. ಅಂದರೆ ಬೆಳಗ್ಗೆ ಪೂಜೆ ಪುನಸ್ಕಾರಗಳು ನಡೆದ ನಂತರದಲ್ಲಿ ಹೇಗೆ ದೇವಸ್ಥಾನಗಳನ್ನು ಕ್ಲೋಸ್ ಮಾಡಲಾಯಿತು ಅನ್ನೋ ಚಿತ್ರಣ. ಓಕೆ, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಗಳು, ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಚಂದ್ರಕಾಂತ್ ಸುಗಂಧಿ ಮತ್ತು ಮಂಗಳೂರಿಂದ ಕಿಶನ್ ಶೆಟ್ಟಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಶರಣು ಹಂಪಿ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶರಣು ಹಂಪಿ, ಸಹಜವಾದಂಥ ಪ್ರಕ್ರಿಯೆ ಇದು. ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ಆದಂಥ ಸಂದರ್ಭದಲ್ಲಿ ದೇವಸ್ಥಾನಗಳನ್ನು ಕ್ಲೋಸ್ ಮಾಡೋದು, ಪೂಜೆ ಪುನಸ್ಕಾರಗಳನ್ನು ನಡೆಸಿ ಅದಾದಮೇಲೆ ಮತ್ತೆ ಓಪನ್ ಮಾಡೋದು, ಇದು ನೋಡ್ತಾನೆ ಬಂದಿದ್ದೀವಿ. ಬಟ್ ಸ್ಪೆಷಲ್ ಆಗಿರುವಂತಹ ಈ ಬಾರಿಯ ಚಂದ್ರಗ್ರಹಣ ವರ್ಷದ ಮೊದಲನೆಯದ್ದು ಮತ್ತು ಹಲವು ವರ್ಷಗಳ ನಂತರದಲ್ಲಿ ಹೋಳಿ ಹುಣ್ಣಿಮೆ ದಿನ ಚಂದ್ರಗ್ರಹಣ ಘಟಿಸ್ತಾ ಇರೋದು. ಸೊ ಏನು ವಿಶೇಷತೆ, ಅರ್ಚಕರು ಏನು ಹೇಳ್ತಾರೆ ಈ ಬಗ್ಗೆ? ನಿಜ ಅರುಣ್, ಯಾಕಂದರೆ ಈ ರೀತಿಯಾದಂಥ ಪೂರ್ಣ ಚಂದ್ರಗ್ರಹಣ ಏನಿದೆ 2.5 ವರ್ಷದ ನಂತರ ಮತ್ತೊಂದು ಸಾರಿ ಬರೋದು. ಸೊ ಹಲವು ವರ್ಷಗಳ ನಂತರ ಬಂದಿರುವಂಥ ಕೇತುಗ್ರಸ್ತ ಚಂದ್ರಗ್ರಹಣ ಏನಿದೆ, ಇದರ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂಥ ಬಹುತೇಕ ಪ್ರಮುಖ ದೇವಾಲಯಗಳು, ಇನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ದೇವಸ್ಥಾನಗಳು, ಅದು ಬಿ ವರ್ಗದ ದೇವಸ್ಥಾನಗಳಿರ್ಬೋದು, ಸಿ ವರ್ಗದ ದೇವಸ್ಥಾನಗಳಿರ್ಬೋದು,
ಎಲ್ಲ ದೇವಸ್ಥಾನಗಳು 11:30-12 ಗಂಟೆಗೆ ದೇವಸ್ಥಾನಗಳೆಲ್ಲ ಕೂಡ ಕ್ಲೋಸ್ ಆಗಿದೆ. ನಾವೀಗ ಈ ದೃಶ್ಯದಲ್ಲಿ ತೋರಿಸ್ತಾ ಇರುವಂಥ ದೇವಸ್ಥಾನ ಬಹಳ ಹೆಸರುವಾಸಿಯಾದಂಥ ದೇವಸ್ಥಾನ, ಅಣ್ಣಮ್ಮ ದೇವಾಲಯ ದೇವಸ್ಥಾನ ಇದು. ಸೊ ಇದು ಮೆಜೆಸ್ಟಿಕ್ಕಲ್ಲಿರುವಂಥ ಈ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರೆಲ್ಲರೂ ಕೂಡ ಆಗಮಿಸ್ತಾರೆ ಪ್ರತಿನಿತ್ಯ. ಅದರಲ್ಲೂ ಕೂಡ ಮಂಗಳವಾರ ಮತ್ತು ಶುಕ್ರವಾರ ಇದರ ಸಂಖ್ಯೆ ಅಂತೂ ಭಕ್ತರ ಸಂಖ್ಯೆ ಅಂತೂ ಜಾಸ್ತಿ ಇರುತ್ತೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ 11:30-12 ಗಂಟೆಗೆ ದೇವಾಲಯವನ್ನು ಕ್ಲೋಸ್ ಮಾಡಿದ್ದಾರೆ. ಬಟ್ಟೆ ಮೂಲಕ ಕ್ಲೋಸ್ ಮಾಡಿರೋದು ಕೂಡ ಒಳಭಾಗದಲ್ಲಿದೆ, ಅದು ಕಂಡು ಬರ್ತಾ ಇದೆ. ಸೊ ಹೊರಭಾಗದಲ್ಲಿ ಗೇಟಲ್ಲೂ ಕೂಡ ಎಂಟ್ರಿಯನ್ನು ಕ್ಲೋಸ್ ಕೂಡ ಮಾಡಿದ್ದಾರೆ. ಸಂಜೆ 7 ಗಂಟೆಗೆ, ಯಾಕಂದರೆ ನಮ್ಮ ಭಾರತದಲ್ಲಿ 9 ನಿಮಿಷಗಳ ಕಾಲ ದರ್ಶನ ಸಿಗುತ್ತೆ, ಅದು 20ರಿಂದ 9 ನಿಮಿಷಗಳ ಕಾಲ ಅನ್ನೋದಿದೆ. ಸೊ 8% ಚಂದ್ರಗ್ರಹಣನ ನೋಡ್ಬೋದು ಅಂತೇಳಿ. ಸೊ 6:28ರಿಂದ 6:47ರವರೆಗೆ ಜರುಗುವಂಥ ಈ ಕೌತುಕವನ್ನು ನೋಡಲಿಕ್ಕೆ ಒಂದು ಕಡೆಗೆ ಹಿಂದೂ ಸಂಪ್ರದಾಯ ರೀತಿಯಾಗಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿ ಶುದ್ಧೀಕರಣ ಮಾಡುವಂಥ ಕಾರ್ಯ ಮಾಡ್ತಾರೆ. 7 ಗಂಟೆಯ ನಂತರ ದೇವಸ್ಥಾನಕ್ಕೆ, ಅಂದರೆ ಮನೆಯಲ್ಲಿ ಇದ್ದಂಥವರೆಲ್ಲರೂ ಕೂಡ ಭಕ್ತರು ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸ್ಕೊಂಡು ಆ ನಂತರ ದೇವಸ್ಥಾನಕ್ಕೆ ಬಂದು ಸೊ ಇಲ್ಲಿ ದರ್ಶನ ಮಾಡುವಂಥ ಕಾರ್ಯನೂ ಕೂಡ ಮಾಡ್ತಾರೆ. ಅದೇ ರೀತಿಯಾಗಿ ಖಗೋಳ ವಿಜ್ಞಾನಿಗಳು, ವೀಕ್ಷಕರು ಕೂಡ ನೇರಗಣ್ಣಿನಿಂದ ನೋಡಲಿಕ್ಕೆ, ಟೆಲಿಸ್ಕೋಪಿಂದ ನೋಡಲಿಕ್ಕೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ರೀತಿಯಾದಂಥ 2 ದೃಶ್ಯಗಳು ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಅರುಣ್. ಓಕೆ, ಹೋಲ್ಡ್ ಆನ್ ಶರಣು ಹಂಪಿ. ಇನ್ನು ಮಂಗಳೂರಿಂದ ಕಿಶನ್ ಶೆಟ್ಟಿ ಡೀಟೇಲ್ಸ್ ಕೊಡ್ತಾರೆ. ಹಿಂದೂ ಧರ್ಮದಲ್ಲಿ ಗ್ರಹಣ ಅನ್ನುವಂಥ ವಿಚಾರವೂ ಕೂಡ ಒಂದು ಆಚರಣೆನೇ, ಬಟ್ ಅದರ ಆಚರಣೆ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಹೇಗೆ ನಡೀತಾ ಇದೆ ಮಂಗಳೂರಿನಾದ್ಯಂತ, ಹೇಗಿರುತ್ತೆ ಇವತ್ತಿನ ಎಲ್ಲ ದೇವಸ್ಥಾನಗಳ ಸ್ಥಿತಿಗಳು? ಅರುಣ್, ಕೆಲವು ದೇವಸ್ಥಾನಗಳಲ್ಲಿ ಬೆಳಗ್ಗೆ 9 ಗಂಟೆ ವೇಳೆಗೆ ಮಹಾಪೂಜೆ ಆಗಿ ದೇವಸ್ಥಾನದ ಬಾಗಿಲು ಬಂದಾಗಿದೆ. ಧರ್ಮಸ್ಥಳ ಸೇರಿದಂತೆ ವಿವಿಧ ದೇವಸ್ಥಾನಗಳಲ್ಲಿ ಮಧ್ಯಾಹ್ನ ಸುಮಾರು 1:30 ವೇಳೆಗೆ ಮಹಾಪೂಜೆಯಾಗಿ 2 ಗಂಟೆಗೆ ಕ್ಷೇತ್ರಗಳು ಬಂದಾಗಿದೆ. ನಾನೀಗ ಇರುವಂತದ್ದು ಮಂಗಳೂರಿನ ಬಹಳ ಪ್ರಸಿದ್ಧವಾದ ಕ್ಷೇತ್ರ ಮತ್ತು ಐತಿಹಾಸಿಕ ಪುರಾಣಗಳನ್ನು ಒಳಗೊಂಡಂತಹ ಕ್ಷೇತ್ರ ಕದ್ರಿ ಶ್ರೀ ಮಂಜುನಾಥ ಕ್ಷೇತ್ರದ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದು ದೇವಸ್ಥಾನದ ಒಳ ಹೋಗುವಂತಹ ಮುಖ್ಯ ದ್ವಾರ. ಸದ್ಯ ಆ ದ್ವಾರವನ್ನ ಬಂದ್ ಮಾಡಲಾಗಿದೆ. ಸಂಜೆ 4 ಗಂಟೆ ವೇಳೆಗೆ ಯಥಾವತ್ತಾಗಿ ಓಪನ್ ಆಗುತ್ತೆ. ಇಲ್ಲಿ ಯಾವುದೇ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯೋಲ್ಲ. ಆದ್ರೆ ಗ್ರಹಣ ಅನ್ನುವಂಥದ್ದು ಶುಭ ಅಂತ ಹೇಳಿ ಇಲ್ಲಿನ ಅರ್ಚಕರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ನಾವೇನಾದ್ರೂ ಮನಸ್ಸಿನ ಇಚ್ಛೆಯನ್ನ ದೇವರ ಮುಂದೆ ಹೇಳಿದ್ರೆ ಅದು ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆಯನ್ನ ಇಲ್ಲಿನ ಅರ್ಚಕರು ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು 4 ಗಂಟೆ ವೇಳೆಗೆ ಇಲ್ಲಿ ಭಜನೆಗಳು ನಡೆಯುತ್ತೆ. ಸುಮಾರು 7:30 ವೇಳೆಗೆ ಗ್ರಹಣ ಮೋಕ್ಷ ಆಗತ್ತೆ. ಆ ಸಂದರ್ಭದಲ್ಲಿ ತೀರ್ಥಸ್ನಾನ ಮಾಡಿ ಮತ್ತೆ ದೇವರಿಗೆ ವಿಶೇಷ ಪೂಜೆಗಳು ಕದ್ರಿ ಕ್ಷೇತ್ರದಲ್ಲಿ ಆಗುತ್ತೆ. ಅರುಣ್. ಓಕೆ, ಹೋಲ್ಡ್ ಆನ್ ಕಿಶನ್ ಶೆಟ್ಟಿ. ಮತ್ತು ಬೆಳಗಾವಿಯಿಂದ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಚಂದ್ರಕಾಂತ್, ಅಲ್ಲಿ ಹೇಗಿದೆ ಈ ಸ್ಪೆಷಲ್ ಆಗಿರುವಂತಹ ಚಂದ್ರಗ್ರಹಣದ ಆಚರಣೆ? ಅರುಣುಗಾರ್, ಬೆಳಗ್ಗೆಯಿಂದಲೂ ಕೂಡ ಅನೇಕ ದೇವಸ್ಥಾನಗಳನ್ನು ಬಂದ್ ಮಾಡಲಾಗಿದೆ. ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಪ್ರಮುಖ ಗರ್ಭಗುಡಿ ಬಾಗಿಲನ್ನು ಹಾಕಿರ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಆವರಣದಲ್ಲಿರ್ತಕ್ಕಂಥ ಗಣಪತಿ ಹಾಗೇನೆ ಏನು ವಿವಿಧ ಮೂರ್ತಿಗಳನ್ನ ಈ ರೀತಿ ಬಿಳಿ ಬಟ್ಟೆಗಳನ್ನ ಸುತ್ತಲಾಗಿದೆ. ಮತ್ತು ಈ ಕಪಿಲೇಶ್ವರನನ್ನ ಪ್ರಮುಖವಾಗಿ ಇವತ್ತು ಬಿಲ್ವಾ ಪತ್ರೆಗಳನ್ನ ಮುಚ್ಚಿ ಆ ದೇವಸ್ಥಾನವನ್ನು ಕಂಪ್ಲೀಟ್ ಬಂದ್ ಮಾಡಿರ್ತಕ್ಕಂಥದ್ದು. ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ನಾಗದೇವತೆ ಆಗಿರ್ಬೋದು, ಹಾಗೆ ಕಾರ್ತಿಕ ಸ್ವಾಮಿ ದೇವಸ್ಥಾನ, ಹಾಗೇನೆ ಗಣಪತಿ ಸೇರಿದಂತೆ ಬಹುತೇಕ ಎಲ್ಲಾ ವಿಗ್ರಹಗಳನ್ನ ಬಟ್ಟೆಯಿಂದ ಮುಚ್ಚಲಾಗಿರ್ತಕ್ಕಂಥ. ಈಗ ದೇವಸ್ಥಾನದ ಆವರಣದಲ್ಲಿ ಪ್ರಮುಖವಾಗಿ ಏನು ಮೃತ್ಯುಂಜಯ ಹೋಮವನ್ನ ಆರಂಭಿಸಲಾಗಿದೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 6:48ರವರೆಗೆ ಕಪಿಲೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಇರಲಿರ್ತಕ್ಕಂಥದ್ದು. ಹೀಗಾಗಿ ಏನು ಈಗ ಮೃತ್ಯುಂಜಯ ಹೋಮವನ್ನು ಇಲ್ಲಿ ಆರಂಭವಾಗಿದೆ. ಮತ್ತೊಂದು ಕಡೆ ಏನು ಗ್ರಹಣ ಸಂದರ್ಭದಲ್ಲಿ ಏನು ಉತ್ತರ ಕರ್ನಾಟಕ ಭಾಗದ ಹಲವು ಜಿಲ್ಲೆಗಳಲ್ಲಿ ಈ ರೀತಿ ಏನು ಒಣಿಕೆ ಇಡ್ತಕ್ಕಂತಹ ಒಂದು ಸಂಪ್ರದಾಯ ಇರತಕ್ಕಂಥದ್ದು. ಈಗ ಗ್ರಹಣ ಆರಂಭವಾಗಿದ್ದರಿಂದ ಒಣಿಕೆ ನಿಂತಿದೆ. ಗ್ರಹಣ ಮುಗಿದ ಬಳಿಕ ತಾನೇ ಇದು ಒಣಿಕೆ ಬೀಳುತ್ತೆ ಅಂತ ಒಂದು ಸಂಪ್ರದಾಯ. ಈ ಒಂದು ದೇವಸ್ಥಾನದ ಆವರಣದಲ್ಲೇ ಈ ಒಂದು ಒಣಿಕೆಯನ್ನು ಸದ್ಯ ನಿಲ್ಲಿಸಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ದೇವಸ್ಥಾನದಲ್ಲಿ ಈಗ ಹೋಮವನ್ನ ಮೃತ್ಯುಂಜಯ ಹೋಮವನ್ನ ಆರಂಭಿಸಲಾಗಿದೆ. ಸಂಜೆ ಸುಮಾರು 6:48ರ ಬಳಿಕ ದೇವಸ್ಥಾನದಲ್ಲಿ ಶುಚಿಯನ್ನುಗೊಳಿಸಿ ಬಳಿಕ ಏನು ದೇವರಿಗೆ ಮತ್ತೊಂದು ಅಭಿಷೇಕವನ್ನ ಮಾಡಲಾಗುತ್ತೆ. ಗ್ರಹಣಕ್ಕೂ ಮೊದಲು ಕೂಡ ಒಂದು ಏನು ಮಹಾರುದ್ರಾಭಿಷೇಕವನ್ನ ನೆರವೇರಿಸಲಾಗಿತ್ತು. ಹೀಗಾಗಿ ಈಗ ಮೃತ್ಯುಂಜಯ ಹೋಮ ಆಗುತ್ತೆ ಮತ್ತು ಇದೆಲ್ಲ ಮುಗಿದ ಬಳಿಕ ಸಂಜೆಯ ವೇಳೆಗೂ ಮತ್ತೊಮ್ಮೆ ಜಲಾಭಿಷೇಕದ ಮೂಲಕ ಎಲ್ಲವನ್ನ ಶುಚಿಗೊಳಿಸಿ ಮತ್ತೊಮ್ಮೆ ದೇವರಿಗೆ ಒಂದು ಏನು ಅಭಿಷೇಕವನ್ನ ಮಾಡಿ ಬಳಿಕ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅಂತ ಹೇಳಿ ಆಡಳಿತ ಮಂಡಳಿ ಹೇಳಿದೆ. ಇಡೀ ಕಪಿಲೇಶ್ವರ ದೇವಸ್ಥಾನ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು ಏನು ಅರುಣ್ ಹುಗಾರ್. ಥ್ಯಾಂಕ್ ಯು ಚಂದ್ರಕಾಂತ್ ಮತ್ತು ಕಿಶನ್ ಶರಣು ಡೀಟೇಲ್ಸ್ಗೆ.